ಮುಳಬಾಗಿಲು ತಾಲೂಕಿನ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಅಗಸ್ತ್ಯ ಋಷಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಈಶ್ವರ, ಪಾರ್ವತಿ, ಗಣಪತಿ ಹಾಗೂ ಶ್ರೀನಿವಾಸ ದೇವರು, ಸೀತಾಪತಿ ಶ್ರೀ ರಾಮಚಂದ್ರ ದೇವರು, ಕಂಚಿ ವರದರಾಜ, ವೇಣುಗೋಪಾಲ ಕೃಷ್ಣ, ಹಯಗ್ರೀವ ದೇವರು, ಲಕ್ಷ್ಮೀ ನರಸಿಂಹ ದೇವರು ಇಷ್ಟು ದೇವರ ಸನ್ನಿಧಾನ ಇದೆ. ಈ ವೈಶಾಖ ಮಾಸದ ಪಂಚಮಿ ದಿವಸದಲ್ಲಿ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿರುವ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ಹಾಗೂ ಲಲಿತಾ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ಅಗಸ್ತೇಶ್ವರ ಸ್ವಾಮಿ ದೇವರ ರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಇದು 53ನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಹರಿವಾಯು ಗುರುಗಳ ಆಶೀರ್ವಾದದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಗೋಪಾಲಕೃಷ್ಣರಾಯರು ಇದರ ಮೂಲ ಅರ್ಚಕರಾಗಿ ಅದನ್ನ ಈ ವೈಭವವನ್ನ ಬೆಳೆದು ತಂದಿದ್ದಾರೆ. ನಮ್ಮ ಕಾಶಿ ಅಂಬುಟಿ ಮುನಿಸ್ವಾಮಿ ಶೆಟ್ಟಿಯವರು ಅವರು ಶುರು ಮಾಡಿದ ಈ ರಥೋತ್ಸವದ ದೇವಸ್ಥಾನದ ಪ್ರಧಾನ ಸೇವಾ ಕೈಂಕರ್ಯವನ್ನ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಕಾಶಿನಾಥ್ ಶೆಟ್ಟಿ ಅವರು ಕೂಡ ಈ ವರ್ಷ ದಂಪತಿಗಳ ಸಮೇತ ತಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅನೇಕ ಭಕ್ತ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆದು ಬರ್ತಾ ಇದೆ. ಇದು 50 ದೇವಸ್ಥಾನ ಅಗಸ್ತ್ಯ ಋಷಿಗಳ ಕಾಲದ್ದು. ಅಗಸ್ತ್ಯ ಋಷಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ರುದ್ರದೇವರು. ಈಗ ರಥೋತ್ಸವ ಶುರುವಾಗಿ 53 ವರ್ಷ ಆಗಿದೆ. 53 ವರ್ಷ ನಿರಂತರವಾಗಿ ಈ ರಾಮದೇವರು ಮತ್ತು ರುದ್ರದೇವರು ಇಬ್ಬರನ್ನು ಕೂಡ ಒಂದೇ ರಥದಲ್ಲಿ ಕೂಡಿಸಿ ರಥೋತ್ಸವ ಮಾಡ್ತಕ್ಕಂಥದ್ದು ಅಪರೂಪ. ರುದ್ರದೇವರ ರಥೋತ್ಸವ ಇರುತ್ತೆ, ರಾಮದೇವರ ರಥೋತ್ಸವ ಇರುತ್ತೆ. ಆದರೆ ಒಂದೇ ರಥದಲ್ಲಿ ಮೇಲೆ ಸೀತಾಪತಿ ಶ್ರೀ ರಾಮಚಂದ್ರ ದೇವರು, ಲಕ್ಷ್ಮಣ, ಹನುಮಂತ, ಕೆರಡ ಈಶ್ವರ, ಪಾರ್ವತಿ, ಗಣಪತಿ ಈ ಇಬ್ಬರನ್ನು ಕೂರಿಸಿ ಒಂದೇ ರಥದಲ್ಲಿ ರಥೋತ್ಸವ ಮಾಡತಕ್ಕಂಥದ್ದು ಈ ಊರಿನ ಒಂದು ವಿಶೇಷ ಕಾರ್ಯಕ್ರಮ ಅನ್ನುವುದನ್ನು ತಿಳಿಸ್ಲಿಕ್ಕೆ ಸಂತೋಷ ಆಗುತ್ತೆ. ಬಹಳ ಪುರಾತನವಾದಂತಹ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿಗಳನ್ನ ಅಗಸ್ತ್ಯೇಶ್ವರ ಋಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಕಾಲಾನುಕ್ರಮವಾಗಿ ಪೂಜೆಗಳು ನಿಂತೋಗಿದ್ದಾಗ ನಮ್ಮ ತಾತವನವರಾದ ಶ್ರೀ ಅಂಬಟಿ AR ಮುನಿಸ್ವಾಮಿ ಶೆಟ್ಟಿ ಅವರು ಅದನ್ನ ಜೀರ್ಣೋದ್ಧಾರ ಮಾಡಿ ನಮ್ಮ ಸ್ವಾಮಿಗಳಾದ ಶ್ರೀ ಗೋಪಾಲಕೃಷ್ಣರಾಯರು ಅದನ್ನ ಮುಂದುವರಿಸ್ಕೊಂಡು ಬಂದು ಅವರ ತರುವಾಯ ಅವರ ಮಕ್ಕಳಾದ ಬಿಂದು ಮಾಧವರಾವ್ ಅವರು, ಅವರ ಮಗನಾದ ಶ್ರೀ ಪಾಂಡು ಸ್ವಾಮಿಗಳನ್ನ ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾ ದೇವತಾ ಕಾರ್ಯಗಳನ್ನ ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗೋದ್ರಿಂದ ದೇವರು ನಮಗೆ ಮತ್ತು ನಮ್ಮ ಊರಿಗೆ ಸಮೃದ್ಧಿಯನ್ನ ಆಶೀರ್ವಚನ ಮಾಡಿದ್ದಾರೆ. ಈಗ ಹೇಳೋದೇನಂದ್ರೆ ಮುಖ್ಯವಾಗಿ ಅಗಸ್ತ್ಯೇಶ್ವರ ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಅಗಸ್ತ್ಯೇಶ್ವರನ ಮೇಲೆ ಇವಾಗ ಬ್ರಹ್ಮಸೂತ್ರ ಇದೆ. ಅದು ಬಹಳ ವಿಶೇಷ. ಯಾವ ದೇವಸ್ಥಾನದಲ್ಲಾದ್ರೂ ಆಗ್ಲಿ ಈ ಶಿವನ ಮೇಲೆ ಬ್ರಹ್ಮಸೂತ್ರ ಇದ್ರೆ ಒಂದು ಸಲ ನಾವು ನಮಸ್ಕಾರ ಮಾಡಿದ್ರೆ 1000 ಪಟ್ಟು ಅದರ ಪ್ರತಿಫಲ ಕೊಡ್ತಾನಂತೆ. ಹಾಗೆ ಇಲ್ಲಿ ಸೋಮಸೂತ್ರ ಬಂದು ಶಿವನಿಗೆ, ರುದ್ರದೇವರಿಗೆ ಬಲಭಾಗದಲ್ಲಿದೆ, ಎಲ್ಲಾ ಕಡೆ ಎಡಭಾಗದಲ್ಲಿದೆ. ಅದರಿಂದ ಇನ್ನು 1000 ಪಟ್ಟು ಒಂದು ಸಲ ನಮಸ್ಕಾರ ಮಾಡಿದ್ರೆ ಇಲ್ಲಿ 10,000 ಪಟ್ಟು, ಇಲ್ಲಾಂದ್ರೆ 1 ಲಕ್ಷ ಪಟ್ಟು ಆಶೀರ್ವಾದ ಸಿಗ್ತದೆ ಅಂತ ಒಂದು ಪ್ರತೀತಿ. ಆದ್ದರಿಂದ ಎಲ್ಲರೂ ದೇವರನ್ನ ಶ್ರದ್ಧೆಯಿಂದ ಸೇವೆ ಮಾಡಿ ದೇವರ ಆಶೀರ್ವಾದ ಪಡಿಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ.